ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಹೇಳಪ್ಪ. ಮಗಳೇ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮಾವ, ಏನು ವಿಷಯ? ನನ್ನ ಅವಶ್ಯಕತೆ ಏನಾದರೂ ಇದ್ರೆ ಹೇಳಿ, ಐ ಜಾಯಿನ್ ಯು ಗೈಸ್. ಇಲ್ಲ ಅಳಿಯದು, ಅದನ್ನ ಜಾನು ಹತ್ರ ಅಷ್ಟೇ ಮಾತಾಡಬೇಕು. ನಡೀಲಿ. ಇದೇನಿದು? ಜಾನು ಇವರು ಒಬ್ಬರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಇವರೆಲ್ಲ ವಿಷಯನೂ ಅವ್ರಿಗೆ ಹೇಳ್ಬಿಡ್ತಾರೆ. ಹಾಗೆ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಚಿನ್ನು ಮರಿ ನಿಜವಾಗ್ಲೂ ನನ್ನ ಜೊತೆ ಇರ್ತಾರ? ಇವಾಗ ಅಂತ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಜಾನು, ಮನೇಲಿ ಏನಾದರೂ ಸಮಸ್ಯೆನಮ್ಮ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ದಕ್ಕಿದ್ದಾಗೆ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ ಅಪ್ಪ, ಮನೇಲಿ ಆ ಥರ ಸಮಸ್ಯೆ ಅಂತ ಏನೂ ಇಲ್ಲ. ಆದರೆ ಅಜ್ಜಿನ ನನಗೆ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅವರು ನೋಡಿದಾಗಲೆಲ್ಲ ಅವ್ರು ನನಗೆ ಬೈತಾ ಇದ್ದಿತ್ತು, ರೇಗಿಸ್ತಾ ಇದ್ದಿತ್ತು, ಬುದ್ಧಿ ಹೇಳ್ತಾ ಇದ್ದಿತ್ತು, ಅವ್ರ ಜೊತೆ ಮಾತಾಡ್ತಿದ್ದೆಲ್ಲ ನೆನಪಾಗುತ್ತೆ. ಹಾಗೆ ನೆನಪಾದಾಗಲೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಇವತ್ತು ಸರಿ ಹೋಗ್ತಾರಾ, ನಾಳೆ ಸರಿ ಹೋಗ್ತಾರಾ ಅಂತ ಕಾಯೋದೇ ಆಗೋಗಿದೆ. ಅದಕ್ಕೆ ಡಾಕ್ಟ್ರು ಏನಂದ್ರು ಅಂದರೆ, ಅವರು ಯಾವ ಜಾಗನ ತುಂಬ ಇಷ್ಟಪಡ್ತಾರೆ, ಅವ್ರು ಅಲ್ಲಿದ್ರೇ ವಾಸಿ. ಆಗ ಅವ್ರು ಇಷ್ಟಪಡೋ ಜನರು ಮುಂದೆ ಓಡಾಡ್ತಿದ್ರೆ ಬೇಗ ವಾಸಿ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂಗೆ ಹಾಗೆ ಹೇಳಿದೆ. ನೀನು ಹೇಳೋದು ಸರಿ ಇದೆ ಮಗಳೇ. ಇದನ್ನೆಲ್ಲ ಅಳಿಯಂದ್ರೆ ನಾನು ಮೊದಲೇ ಹೇಳಿದ್ದೆ. ಆದರೆ ಆ ಪರಿಸ್ಥಿತಿನಲ್ಲಿ ಅವ್ರು ನಮ್ಮ ದುಃಖ ಎಲ್ಲ ನೋಡಿ, ಇಲ್ಲ ಅಮ್ಮ ಇಲ್ಲೇ ಇದ್ದು ವಾಸಿ ಮಾಡ್ಕೊಂಡು ಹೋಗಲಿ ಅಂದರು. ಸರಿ ಬಿಡ, ಈಗ ನಾನು ಅಳಿಯಂದ್ರಿಗೆ ಹೇಳಿ ಅಮ್ಮನ ಕರ್ಕೊಂಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಇವಾಗ್ಲೂ ನೀನು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಹಾಗೆ ಹೇಳ್ತಾರಪ್ಪ. ಆದರೆ ನೀನು ಬಿಡಬೇಡ, ಅವ್ರನ್ನ ಒಪ್ಸು, ತಿಳಿಸ್ಬಿಟ್ಟು ಹೇಳು. ಏನಾದರೂ ಆಗಲಿ ಅಜ್ಜಿನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಮಗಳೇ. ಪಾಪ ಅಳಿಯಂದ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಅವ್ರಿಗೆ ನಿನ್ನ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ಇಲ್ಲಿ ಅಮ್ಮನ್ನೂ ನೋಡ್ಕೊಳಕ್ಕಾಗ್ತಿಲ್ಲ. ಸರಿಮ್ಮ, ನಾನೇನಾದರೂ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಇಲ್ಲಿಗೆ ಹೇಗೆ ಬಂದಿದ್ದೆ ಹಾಗೆ ನಿನ್ನ ಕಳಿಸ್ಕೊಡ್ಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಈ ಪರಿಸ್ಥಿತಿಗೆ ಯಾರು ಬರೋ ಹಾಗೆ ಮಾಡಿದ್ದಾರೆ? ಅವ್ರು ಇದೇ ಮನೆಯಲ್ಲಿರುವಾಗ ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ನಿನ್ನ ಹೀಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬಾ ನೋವು ಅನುಭವಿಸ್ತಾರೆ. ಅವ್ರಿಗೆ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ. ಅದಕ್ಕೆ ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಅದಕ್ಕೆ ನೀನು ಬೇಗ ಹುಷಾರಾಗಬೇಕು. ನನ್ನ ದೇವ್ರ ಹತ್ರ ಇದೊಂದೇ ಕೇಳ್ಕೊಳ್ಳೋದು. ಬತ್ತೀನಿ, ಸುಮ್ಮನೆ ಮಡಗ್ಲ ಫೋನ. ನಾನು ಬತ್ತವನಿ ಬಿಡು. ಭಾವನವಾ, ಬಾಬಾ ಇದೆಲ್ಗವಾ? ಬಾಬಾ, ನಾನು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ.
ಪೊಲೀಸ್ ಸ್ಟೇಷನ್ಗೆ ಯಾಕವಾ? ನಾನು ಆಗ್ಲೇ ಹೇಳಿದ್ನಲ್ಲ, ಅವನು ಮನೆಗೆ ಬರಲಿ, ಇಲ್ಲೇ ಕೂತ್ಕೊಂಡು ಮಾತಾಡುವ ಅಂತ. ಇಲ್ಲ ಇಲ್ಲ ಬಾಬಾ, ಸಿದ್ದು ಅವ್ರು ಈಗ ತಾನೇ ಫೋನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೀನಿ. ಹೌದಾ? ಅಲ್ಲ, ಅವನು ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಏನಾರು ಹೇಳಿದ್ನಾ? ಇಲ್ಲ ಬಾಬಾ, ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಹೇಳಲಿಲ್ಲ, ಸಿಕ್ಕಿದ್ದಾನೆ ಅಂತ ಮಾತ್ರ ಹೇಳಿದ್ದಾರೆ. ಭಾವನವ ಹುಷಾರ್ ಕಣವ. ನಮ್ಮ ಸಿದ್ದುಗೆ ಮೊದಲೇ ಪಾಪ ಜಾಸ್ತಿ. ಅವ್ನು ಯಾರು ಸಿಕ್ಕಾಕೊಂಡಿರೋನ್ಗೆ ಹೊಡೆದು ಬಡ್ದು ಅವ್ನ ಪ್ರಾಣಕ್ಕೇನೋ ತೊಂದರೆ ಮಾಡ್ಬಿಟ್ರೆ ಸುಮ್ಮನೆ ತಲೆನೋವು ಆಯ್ತದ ಕಣವ. ಇಲ್ಲ ಬಾಬಾ, ನಾನು ಅಲ್ಲೇ ಅವ್ರ ಜೊತೆ ಇರ್ತೀನಲ್ಲ, ಅವ್ರಿಗೆ ಸಮಾಧಾನವಾಗಿರೋಕೆ ಹೇಳ್ತೀನಿ. ನಾನೇನೋ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ನಾನು ಹೊರಡ್ತೀನಿ ಬಾಬಾ. ಬೇಡ ಬೇಡ, ಅವ್ನು ಇಲ್ಲೇ ಬರಲಿ, ಮಾತಾಡುಮ್ಮ. ಭಾವನಮ್ಮ, ಅವ್ನು ಇಲ್ಲೇ ಕರೆದ್ಬಿಡು. ಏನಪ್ಪ ಮಾಡ್ಲೆ? ಸೊ ಅದನ್ನ ಬೇರೆ ಅಲ್ಲಿ ಮರ್ತ್ಬಿಟ್ಟು ಬಂದೆ ನಾನೊಂದು. ರೀ, ನಿಂತ್ಕೊಳ್ರಿ ಇಲ್ಲಿ. ಏನ್ರಿ ಭಾವನಾ ಏನೋ ಪೊಲೀಸ್ ಸ್ಟೇಷನು ಕೇಸು ಅಂತೆಲ್ಲ ಮಾತಾಡ್ತಿದ್ಲು, ಏನು ವಿಚಾರ? ಅದೇನು ಇಲ್ಲ ಕಣಮಿ, ಅದೇ ಆಕ್ಸಿಡೆಂಟ್ ಕೇಸ್ ವಿಚಾರ. ಅದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಸಿದ್ದು ಸ್ಟೇಷನ್ಗೆ ಹೋಗೋವನಂತೆ. ಭಾವನಂಗೂ ಬಾ ಅಂತ ಫೋನ್ ಮಾಡಿದ್ನಂತೆ, ಅದಕ್ಕೆ ಭಾವನ ಓದ್ಲು ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ನೀವು ಯಾಕೆ ಇವಾಗ ಹೋಗ್ತಾ ಇದ್ದೀರಾ? ನಾನಿಗೆಲ್ಲ ಬೇರೆ ಕೆಲಸ ಅದೇ ಕಣಮಿ, ಅದಕ್ಕೆ ಹೋಯ್ತವನಿ. ಎಲ್ಲೋ ಎಲ್ಲಿ ಮಡಗದ್ನಲ್ಲ ಅದು, ಇಲ್ಲದಲ್ಲ. ಸರಿ, ನನಗೇನೋ ಬೇರೆ ಕೆಲಸ ಅದೇ, ಗೊತ್ತೀನಿ. ನನಗೆಲ್ಲ ತಲೆ ಕೆಲ್ಸ್ಕೊಬಿಡ. ಅಲ್ಲ, ಇವರು ಕೂಡ ಎಷ್ಟು ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿರ್ಬೋದು? ಯಾಕೆಲ್ಲರೂ ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ? ಅದಕ್ಕೆ ಅದಕ್ಕೆ ಇಲ್ಲಿದ್ದೀರಾ? ಏನೋ ನಿಮ್ಮ ಕಡೆ ಅಡುಗೆ ಇವತ್ತು? ಏನೋ ಯಾವಾಗ ನೋಡಿದ್ರು ಬೇಬಿ ಬೇಬಿ ಅನ್ಕೊಂಡು ತಿರ್ತಾ ಇದ್ದವನು ಇವತ್ತು ಅತಿಗೆ ಅತಿಗೆ ಅನ್ಕೊಂಡು ಬರ್ತಾ ಇದೀಯಾ? ಏನು ಸಮಾಚಾರ? ಎಲ್ಲಿ ನೀನು ಬಾಸು ಕಾಣಿಸ್ತಾ ಇಲ್ಲ? ಬಾಸು? ಅದಕ್ಕೆ ನನಗೆ ನಾನೇ ಬಾಸ್, ನಿಮಗೆ ಗೊತ್ತಿಲ್ವಾ? ಹೌದೇನೋ? ಮತ್ತೆ ತಮಾಷೆನೇ ಅಲ್ಲ. ಯಾವುದಕ್ಕೂ ಒಂದ್ಸಲ ಸಿಂಚನ ಕೇಳ್ಬಿಡ್ತೀನಿ. ಸಿಂಚನ, ಏನು ಅದಕ್ಕೆ ನೀವು ನಾನು ತಮಾಷೆ ಮಾಡ್ತೀನಿ ಅಂತ ನೀವು ಮಾಡ್ತಿರಲ್ಲ. ಅವಳೇನಾದ್ರೂ ಇಲ್ಲಿಗೆ ಬಂದು ಆ ವಿಷಯ ಎಲ್ಲ ಗೊತ್ತಾದ್ರೆ World War III ಅಟ್ಟೆ. ಏನು ತಾವಿವತ್ತು ಇಲ್ಲಿವರೆಗೂ ಪಾದ ಬೆಳೆಸಿರೋದು ನಿನ್ನ ಹೆಂಡತಿ ಅಡುಗೆ ಮಾಡಲ್ಲ ಅಂತ? ಹಾಗೇನಿಲ್ಲ ಅದಕ್ಕೆ, ಅದು ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಇಲ್ಲಿಗೆ ಬಂದೆ. ನನ್ನನ್ನು ಮಾತಾಡ್ಸೋಣ ಅಂತ ಬಂದ್ಯಾ? ಮತ್ತೆ ಏನು ಸಮಾಚಾರ ಹೇಳು. ಸಾರಿ, ನಿಮಗೆ ಚಾಕ್ಲೇಟ್ ತಂದಿದ್ದೀನಿ. ಚಾಕ್ಲೇಟಾ? ನನ್ಗ ಒಳಗೆ ಬಂದ್ಬಿಟ್ಟು ಕೊಡ. ತಗೊಳ್ಳಿ ಅದಕ್ಕೆ. ಅಣ್ಣಂಗೆ ಅವಳಿಗೆ ಏನಾದ್ರು ಗೊತ್ತಾದ್ರೆ ಇಲ್ಲೇ ಊತ ಹಾಕ್ಬಿಡ್ತಾರೆ ಇಬ್ರು ಸೇರ್ಕೊಂಡು. ನಾನು ನೀವು ಒಳ್ಳೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.